ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿಗಳಿಗೆ ಅಂದ್ರೆ ಈ ಪೆನ್ ಡ್ರೈವ್ ಹಂಚಿಕೆಯ ಆರೋಪ ಹೊತ್ತಿರುವಂತಹ ಆರೋಪಿಗಳಿಗೆ ಬಂಧನದ ಭೀತಿ ಇನ್ನೂ ಕೂಡ ತಪ್ಪುತ್ತಾ ಇಲ್ಲ. ಅವ್ರಿಗೆ ಇನ್ನೂ ಭೀತಿ ಇದೆ. ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೀಗಾಗಿ 4 ಆರೋಪಿಗಳು ನಿರೀಕ್ಷಣಾ ಜಾಮೀನನ್ನ ಕೋರಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನಿಮಗೆ ನೆನಪಿರ್ಬೋದು, ಹೊಳೆ ನರಸೀಪುರದಲ್ಲಿ ಅವ್ರು ನಿರೀಕ್ಷಣಾ ಜಾಮೀನು ಅಪ್ಲೈ ಮಾಡ್ಕೊಂಡಾಗ ಅದು ರಿಜೆಕ್ಟ್ ಆಗಿತ್ತು. ಸೊ ಮತ್ತೊಂದ್ಸಲ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅಪ್ಪರ್ ಕೋರ್ಟ್ಗೆ ಕೇಳ್ಕೊಂಡಿದ್ದಾರೆ. ಆರೋಪಿಗಳಾದ ನವೀನ್ ಗೌಡ, ಕಾರ್ ಚಾಲಕ ಕಾರ್ತಿಕ್, ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಚೇತನ್ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಮೇ 28ನೇ ತಾರೀಕು ವಿಚಾರಣೆಗೆ ಬರುತ್ತೆ ಹೈಕೋರ್ಟ್ನಲ್ಲಿ ಇವರು ಹಾಕೊಂಡಿರುವಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ಭವಿಷ್ಯ ಅನ್ನೋದು ತಿಳಿದು ಬರ್ತಾ ಇದೆ. ಒಂದ್ ಕಡೆಗೆ ಇವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಇಲ್ಲಿ ತನಕ ಅನ್ನೋದು ವಿಪಕ್ಷಗಳ ಪ್ರಶ್ನೆ ಆಗಿದ್ರೆ, ಇವರು ಆಪ್ಷನ್ಸ್ ಕಾನೂನು ರೆಮಿಡಿಯನ್ನ ಲೀಗಲ್ ರೆಮಿಡಿಯನ್ನ ಹುಡುಕೊಳ್ಳೋದಕ್ಕೆ ದಾರಿಯನ್ನಂತೂ ಮಾಡ್ತಾ ಇದ್ದಾರೆ. ಆದ್ರೂ ಬಂಧನದ ಭೀತಿ ಇವರಿಗೆ ತಪ್ತಾ ಇಲ್ಲ. ಯಾವುದೇ ಕ್ಷಣದಲ್ಲಾದ್ರೂ ಅರೆಸ್ಟ್ ಆಗ್ತೀವಿ ಅನ್ನುವಂತಹ ಭೀತಿ ಮೇರೆಗೆ ಮೇಲಿಂದ ಮೇಲೆ ಕಾನೂನಿನ ರಿಲೀಫ್ ಪಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ 3 ಪ್ರತಿನಿಧಿಗಳು. ನರಸಿಂಹಮೂರ್ತಿ ರೆಡ್ಡಿ ಇದ್ದಾರೆ, ಸುಕೇಶ್ ಇದ್ದಾರೆ, ಜೊತೆಗೆ ಶಶಿಧರ್ ಇದ್ದಾರೆ. ಮೊದಲನೇದಾಗಿ ನರಸಿಂಹಮೂರ್ತಿ ಹತ್ರ ಹೋಗೋಣ. ನರಸಿಂಹಮೂರ್ತಿ, ಈಗ ಬರಬೇಕು ಅನ್ನುವಂತಹ ನಿರೀಕ್ಷೆ ಅಭಿಪ್ರಾಯ ಎಲ್ಲಾ ಕಡೆ ಇದೆ. ಬಟ್ ಬರ್ತಾರಾ ಪ್ರಜ್ವಲ್? ಆಮೇಲೆ ವಿದೇಶಾಂಗ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ಗೆ ಅವರು ಉತ್ತರ ಕೊಡ್ತಾರಾ ಅಥವಾ ವಕೀಲರ ಮೂಲಕ ಉತ್ತರ ಕೊಡೋದಕ್ಕೆ ಬಯಸ್ತಾ ಇದ್ದಾರಾ? ಆ ಬಗ್ಗೆ ಏನ್ ಮಾಹಿತಿ ಇದೆ ಅಂತ? ಮಮತಾ, ಕರೆಕ್ಟ್ ಆಗಿ 1 ತಿಂಗಳು ಏಪ್ರಿಲ್ 26ನೇ ತಾರೀಕು ರಾಜ್ಯದಲ್ಲಿ ಮೊದಲ ಹಂತದ ಸಾರ್ವತ್ರಿಕ ಚುನಾವಣೆ ನಡೀತು. ಅವತ್ತು ಮತದಾನವನ್ನ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಅದಾದ ಬಳಿಕ ಮಾರನೇ ದಿನ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ದೇಶವನ್ನ ತೊರೆದಿದ್ರು. ಇಲ್ಲಿಂದ ಅವರು ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋಗಿದ್ರು. ಈಗ ಇವತ್ತಿಗೆ ಅಂದ್ರೆ 1 ತಿಂಗಳಾಗ್ತಾ ಬಂತು, ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಪತ್ತೆಯಾಗಿಲ್ಲ. ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗೋಗಿದ್ದಾವೆ. ಅವ್ರ ಮೇಲೆ 4 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಅವ್ರ ತಂದೆಯ ಮೇಲೆ ಕಿಡ್ನಾಪ್ ಕೇಸ್ ದಾಖಲಾಗಿ ಜೈಲಿಗೆ ಹೋಗಿ ಬಂದರು. ಅದಾದ ಬಳಿಕ ಇವರಿಗೆ ಕೋರ್ಟ್ನಿಂದ ಸಮನ್ಸ್ ಇಶ್ಯೂ ಆಗಿದೆ. ಪೊಲೀಸರು ಲುಕೌಟ್ ನೋಟಿಸ್ ಅನ್ನ ಹೊರಡಿಸಿದ್ರು. ಅದಾದ ಬಳಿಕ ಈಗ ಕೋರ್ಟ್ನಿಂದ ವಾರೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ಅವರ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಇದೀಗ ಕೇಂದ್ರ ವಿದೇಶಾಂಗ ಸಚಿವಾಲಯ 10 ದಿನಗಳ ಒಳಗಾಗಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ, ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಹೀಗಾಗಿ ಈ 10 ದಿನಗಳ ಒಳಗೆ ಪ್ರಜ್ವಲ್ ರೇವಣ್ಣ ಇದಕ್ಕೆ ಉತ್ತರ ಕೊಡ್ತಾರಾ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದೀಗ ಅಂದ್ರೆ ಮೇ 4ನೇ ತಾರೀಕಿನ ನಂತರ ಹೊಸ ಲೋಕಸಭಾ ಸದಸ್ಯರ ಅವಧಿ ಪ್ರಾರಂಭವಾಗುತ್ತೆ. ಅವರು ಕೂಡ ಕೆಲವರು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸ್ತಾರೆ. ಹೀಗಾಗಿ ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಗೆದ್ಕೊಂಡ್ರೆ ಹಾಗೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದು ಮುಂದುವರಿಯಬಹುದು. ಆದ್ರೆ ಇದೀಗ ಅವ್ರ ಮೇಲೆ ಕಳಂಕವಾದಂತಹ ಈ ಆರೋಪಗಳು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಕೇಂದ್ರ ವಿದೇಶಾಂಗ ಸಚಿವಾಲಯ ಇದೀಗ ಕಾರಣವನ್ನ ಕೇಳಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. ಇದು ಯಾವುದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಕ್ಯಾರೆ ಅಂತಿಲ್ಲ. ಬಹುತೇಕ HD ದೇವೇಗೌಡರು ಮನವಿಯನ್ನ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಬರಬೇಕು ಅಂತೇಳಿ ತಾಕೀತನ್ನ ಮಾಡಿದಂತಹ ಸಂದರ್ಭದಲ್ಲಿ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬರ್ತಿಲ್ಲ. ಹೀಗಾಗಿ ಬಹುತೇಕ ಕೇಂದ್ರ ವಿದೇಶಾಂಗ ಸಚಿವಾಲಯದ ಪತ್ರ ಏನಿದೆ, ಶೋಕಾಸ್ ನೋಟಿಸ್ ಏನಿದೆ, ಇದಕ್ಕೂ ಕೂಡ ಉತ್ತರ ಕೊಡೋದು ಬಹುತೇಕ ಡೌಟ್ ಅನ್ನೋ ಮಟ್ಟಿಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಿದ್ದಾವೆ. 10 ದಿನಗಳ ಬಳಿಕ ಕೇಂದ್ರ ವಿದೇಶಾಂಗ ಇಲಾಖೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಮಮತಾ, ಒಂದ್ ಕಡೆಗೆ ದೇವೇಗೌಡರ ಕುಟುಂಬ ಹೇಳ್ತಾ ಇದೆ, ನಮಗೂ ಮತ್ತು ಪ್ರಜ್ವಲ್ ಸಂಪರ್ಕ ಕಳಚಿಕೊಂಡು ಬಹಳ ಸಮಯ ಆಗೋಗಿದೆ, ಆದ್ರೂ ನಾವು ಮನವಿ ಮಾಡ್ತಾ ಇದೀವಿ ಅಂತ ಅವ್ರ ಚಿಕ್ಕಪ್ಪ ಮನವಿ ಮಾಡಿದ್ರು, ತಾತ ಪತ್ರಿಕಾ ಪ್ರಕಟಣೆಯಲ್ಲಿ ಕೇಳ್ಕೊಂಡ್ರು. ಅದ್ ಯಾವುದಕ್ಕೂ ಕೂಡ ಕ್ಯಾರ್ ತೆಗೆಯದಂತಹ ಪ್ರಜ್ವಲ್ ಈಗ ವಿದೇಶಾಂಗ ಸಚಿವಾಲಯದ ನೋಟಿಸ್ಗೆ ಓಗೊಟ್ಟು ಬರ್ತಾರ ಅನ್ನೋದು ಪ್ರಶ್ನೆ. ಅಥವಾ ಈ ರೀತಿಯಾದಂತಹ ಸ್ಟೆಪ್ಸ್ ಅನ್ನು ತಗೊಳ್ಳಿ ಅಂತ ಕಾನೂನು ಸಲಹೆಗಳನ್ನ ಕಾನೂನು ತಜ್ಞರಿಂದ ಪಡೆದುಕೊಂಡು ಹೆಜ್ಜೆ ಇಡ್ತಾ ಇದ್ದಾರೆ ಪ್ರಜ್ವಲ್ ಅನ್ನೋದು ಪ್ರಶ್ನೆ. ಮಮತಾ, ಒಂದು ಸ್ಪಷ್ಟ ಮನವಿಯನ್ನು ಮಾಡಿದಂಥದ್ದು ಅದು ಕುಮಾರಸ್ವಾಮಿ ಅವರು ಮಾಡಿರ್ಬೋದು, ದೇವೇಗೌಡರು ಮಾಡಿರ್ಬೋದು. ಕುಟುಂಬದ ಭಾಗವಾಗಿ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಹೊರದೇಶದಲ್ಲಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಸಿಗಲಿಲ್ಲ, ವಿಚಾರಣೆಗೆ ಬರಲಿಲ್ಲ ಅನ್ನುವಂಥದ್ದು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಮತ್ತಷ್ಟು ಸಮಸ್ಯೆ, ಜೊತೆಗೆ ಕುಟುಂಬ ಕೂಡ ಮುಜುಗರದ ವಿಚಾರ ಅನ್ನುವ ಕಾರಣಕ್ಕೆ ಬಹುಶಃ ಮನವಿ ಮಾಡಿಕೊಂಡಿರ್ಬೋದು. ಆದರೆ ಕಾನೂನಿನ ವಿಚಾರಕ್ಕೆ ಬರೋದಾದ್ರೆ ವಿದೇಶಾಂಗ ಸಚಿವಾಲಯದ ಈ ಒಂದು ಸೂಚನೆ ಏನಿದೆ ಇದಕ್ಕೆ ಅವರು ಪ್ರತಿಕ್ರಿಯಿಸಲೇಬೇಕಾಗುತ್ತೆ. ಯಾಕಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದುಪಡಿಸುವ ವಿಚಾರವೂ ಸೇರಿದಂತೆ ಸಾಕಷ್ಟು ಕಾನೂನಾತ್ಮಕ ಕ್ರಮಗಳಿಗೆ ಈಗ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅವಕಾಶ ಇದೆ. ಅವರು ಆ ಕ್ರಮಕ್ಕೆ ಮುಂದಾದರೆ ಅವರು ಬರಲ್ಲ ಅಂತ ತೀರ್ಮಾನ ಮಾಡೋದು, ಅವ್ರನ್ನ ಬೈ ಫೋರ್ಸ್ ಆಗಿ ಅಲ್ಲಿಂದ ಹೊರಡಿಸಬೇಕಾಗುತ್ತೆ ದೇಶದಿಂದ, ಅಥವಾ ಕರ್ಕೊಂಡು ಬರಬೇಕಂತ ಪ್ರಕ್ರಿಯೆಗಳು ಕೂಡ ನಡೀತವೆ. ಹಾಗಾಗಿ ಈಗ ಕಾನೂನಾತ್ಮಕವಾಗಿ ಪ್ರಜ್ವಲ್ ತೆಗೆದುಕೊಳ್ಳುವಂತಹ ನಿರ್ಧಾರ ಏನು, ಕೊಡುವಂತಹ ಪ್ರತಿಕ್ರಿಯೆ ಏನು ಅನ್ನುವಂಥದ್ದು, ಅವರು ದೇಶಕ್ಕೆ ಬರುವ ವಿಚಾರದಲ್ಲಿ ಅಥವಾ ತಡವಾಗಿ ಬರ್ತೀವಿ ಅಂತಾರೋ ಅಥವಾ ಸಮಯವನ್ನು ಕೇಳ್ತಾರಾ ಅಥವಾ ನಾನು ಬರ್ತೀನಿ ಅನ್ನುವಂಥ ಘೋಷಣೆಯನ್ನು ಮಾಡ್ತಾರ ಅನ್ನುವಂಥದ್ದು 3ರಲ್ಲಿ ಯಾವ ಬೆಳವಣಿಗೆಗೆ ಸಾಕ್ಷಿ ಆಗುತ್ತೆ ಅನ್ನುವಂಥ ಕುತೂಹಲ ಉಳಿಸಿದೆ. ಆದರೆ ಇದು
ಪ್ರಜ್ವಲ್ ಪಾಲಿಗೆ ಸಂಕಷ್ಟದ ಅಥವಾ ನಿರ್ಧಾರವನ್ನು ಕೈಗೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಅವರನ್ನ ತಂದಿಟ್ಟಂತೆ ಕಾಣಿಸ್ತಾ ಇದೆ. ಹಾಗೆ ಪ್ರಜ್ವಲ್ ಅವರ ಪ್ರತಿಕ್ರಿಯೆ ಆದಷ್ಟು ಬೇಗ ಬರಬಹುದು ಅನ್ನುವಂಥ ನಿರೀಕ್ಷೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇದ್ದಂತೆ ಕೂಡ ಕಾಣಿಸ್ತಾ ಇದೆ. ಮಮತಾ, ಶ್ರೀಧರ್, ಈಗ 4 ಜನ ಆರೋಪಿಗಳು, ಕಾರ್ತಿಕ್ ಇರ್ಬೋದು ಅಥವಾ ನವೀನ್ ಗೌಡ ಅವರೆಲ್ಲರೂ ಕೂಡ ಈಗ ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ದಾರಲ್ಲ, ಏನ್ ಗ್ರೌಂಡ್ಸ್ ಮೇಲೆ ನಿರೀಕ್ಷಣಾ ಜಾಮೀನು ಬೇಕು ನಮಗೆ ಅಂತ ಕೇಳ್ತಾ ಇರೋದು, ಮತ್ತೆ ಹೊಳೆ ನರಸೀಪುರದಲ್ಲಿ ರಿಜೆಕ್ಟ್ ಆಗೋದಕ್ಕೆ ಏನೇನ್ ಕಾರಣ ಅಂತ ಅದನ್ನ ಒಂದ್ಸಲ ರೀಕಾಲ್ ಮಾಡೋದಾದ್ರೆ. ಮಮತಾ, ಪ್ರಜ್ವಲ್ ರೇವಣ್ಣ ಅವರದು ಏನಲ್ಲದ ಅಶ್ಲೀಲ ವಿಡಿಯೋ ಪೆಂಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಂಟ್ ಠಾಣೆಯಲ್ಲಿ, ಹಾಸನದ ಸೆಂಟ್ ಠಾಣೆಯಲ್ಲಿ 5 ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರಲ್ಲಿ 4 ಹಾಸನದ 5ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನು ಹಾಕಿದ್ರು. ಆದರೆ ಅದನ್ನ ಅರ್ಜಿಯನ್ನ ಏನು ಜಿಲ್ಲಾ ನ್ಯಾಯಾಲಯ ವಜಾವಣೆಗೊಳಿಸಿತು. ಅದಾದ ನಂತರ ಅವರಿಗೆ ಬಂಧನದ ಭೀತಿ ಎದುರಾಗಿತ್ತು. ಹಾಗಾಗಿ 4 ಸಂಸದ ಪ್ರಜ್ವಲ್ ರೇವಣ್ಣರ ಮಾಜಿ ಕಾರ್ಯಚಾಲಕ ಕಾರ್ತಿಕ್, ಪುಟ್ಟರಾಜು ಅಲಿಯಾಸ್ ಪುಟ್ಟಿ, ಚೇತನ್ ಹಾಗೂ ನವೀನ್ ಗೌಡ ಇವರು 4 ಸಹ ಈಗ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ. ಹೈಕೋರ್ಟ್ ನಲ್ಲಿ ಅವರು ಜಾಮೀನು ನಿರೀಕ್ಷಣಾ ಅರ್ಜಿಯನ್ನು ಹಾಕೊಂಡಿದ್ದು ಮೇ 28ಕ್ಕೆ ಅರ್ಜಿಯನ್ನ ಹೈಕೋರ್ಟ್ ಮುಂದಿದೆ. ಹಾಗಾಗಿ ಇವರು ಯಾವ ಕ್ಷಣದಲ್ಲಾದರೂ ಒಂದು ರೀತಿ ಬಂಧನವಾಗುವಂತ ಒಂದು ಸಾಧ್ಯತೆ ಇದೆ. ಎಲ್ಲರೂ ಸಹ ತಲೆಮರೆಸಿಕೊಂಡಿದ್ದಾರೆ. ಈ 4 ಪ್ರಮುಖವಾಗಿ ಈ ಏನು 4 ಇದ್ದಾರೆ, ಇವರ ವಿರುದ್ಧ ಏನು JDS ನ ಏಜೆಂಟ್ ಅವರು ಸೆಂಟ್ ಠಾಣೆಗೆ ದೂರ ನೀಡಿದ್ರು. ಈ ದೂರಿನನ್ವಯ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಈ 4 ಬಂಧನದ ಭೀತಿ ಎದುರಾಗಿರೋದ್ರಿಂದ ಇವರೆಲ್ಲರೂ ಸಹ ತಲೆಮರೆಸಿಕೊಂಡಿದ್ದಾರೆ. ಮತ್ತೊಬ್ಬ ಆರೋಪಿ ಶರತ್ ಏನಿದ್ದಾರೆ, ಅವರು ಸಹ ಇದುವರೆಗೂ ಜಾಮೀನಿಗೆ ಅರ್ಜಿಯನ್ನೇ ಸಲ್ಲಿಸಿಲ್ಲ. ಅಲ್ಲದೆ ಇನ್ನ 6, 7, 8ನೇ ಆರೋಪಿಯಾಗಿ ಪ್ರೀತಮ್ ಗೌಡರ ಆಪ್ತರಾದಂತಹ ಚೇತನ್, ಲಿಖಿತ್ ಗೌಡ ಹಾಗೂ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡರು ಈಗಾಗಲೇ ಬಂಧನಕ್ಕೆ ಒಳಗಾಗಿರ್ತಕ್ಕಂಥದ್ದು. ಈ 5ರಲ್ಲಿ 4 ಈಗ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲಿದ್ದಾರೆ. ಈ ಅಲ್ಲದೆ ಪೊಲೀಸರ ಬಂಧನ ಭೀತಿ ಇರೋದ್ರಿಂದ ಇವರೆಲ್ಲರೂ ಸಹ ಈಗ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್. ಸುಕೇಶ್ ಹಾಗೂ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪ್ರಜ್ವಲ್ ಫಾಲೋ ಅಪ್ಗೆ ಸಂಬಂಧಪಟ್ಟಂತೆ ವಿದೇಶಾಂಗ ಸಚಿವಾಲಯದ ಆಲೋಚನೆ ಜೊತೆಗೆ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಹಾಗೂ ಹಾಸನದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ.